ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಹ್ಯಾಂಡ್ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ನಾನು ನಿಮಗೆ ಇನ್ನಷ್ಟು ಬೇಸಿಕ್ ಸ್ಟಿಚಸ್ ಹೇಳ್ಕೊಡ್ತಾ ಇದ್ದೀನಿ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಆರಿ ವರ್ಕ್ಗೆ ಈ ಒಂದು ಹ್ಯಾಂಡ್ ಎಂಬ್ರಾಯ್ಡರಿ ಡಿಸೈನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಆರಿ ವರ್ಕು ಮತ್ತು ಇದನ್ನು ಎರಡನ್ನೂ ನೀವು ಒಟ್ಟೊಟ್ಟಿಗೆ ಕಲಿಯೋದ್ರಿಂದ ನಿಮಗೆ ಡಬಲ್ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ, ತಡ ಮಾಡಿದ್ರೆ ಇವತ್ತಿನ ಈ ಕ್ಲಾಸಲ್ಲಿ ಏನೆಲ್ಲ ಕಲಿಯೋದಿದೆ ಅಂತ ನೋಡೋಣ. ನಾವು ಹಿಂದಿನ ಕ್ಲಾಸಲ್ಲಿ ಇದಿಷ್ಟು ಕಲ್ತಿದ್ವಿ, ಒಂದಷ್ಟು ಬೇಸಿಕ್ ಸ್ಟಿಚಸ್ಸು. ಅದರದ್ದು ಮುಂದುವರೆದ ಭಾಗವಾಗಿ ಇವತ್ತು ಹೇಳ್ಕೊಡುವಂಥದ್ದು ಅಂದರೆ ಲೇಸಿ ಡೇಸಿ ಸ್ಟಿಚ್ ಅಥವಾ ಸ್ಪ್ಲಿಟೆಡ್ ಒಂದು ಚೈನ್ ಸ್ಟಿಚ್ ಅಂತ ಹೇಳ್ಬೋದು. ಚೈನ್ ಸ್ಟಿಚ್ ನಾವು ಹೀಗೆ ಹಾಕ್ತೀವಲ್ವಾ, ಜಸ್ಟ್ ಹೀಗೆ ಈ ರೀತಿ ಹಾಕೋದು ಒಂದು ಚೈನ್ ಸ್ಟಿಚ್ ಆಯಿತು. ಹ್ಯಾಂಡ್ ಎಂಬ್ರಾಯ್ಡರಿ ತುಂಬ ಜೋರಾಗಿ ಎಳೆಯಕ್ಕೆ ಹೋಗಬಾರ್ದು ಸ್ನೇಹಿತರೆ, ಅದು ಒಳ್ಳೆ ಲುಕ್ ಕೊಡೋದಿಲ್ಲ. ನೋಡಿ, ಸ್ವಲ್ಪ ಎಳೆದಿದೆ ಅಂದ್ರೂ ಆ ಲುಕ್ ಬರೋದಿಲ್ಲ, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ನೆಕ್ಸ್ಟು ಚೈನ್ ಸ್ಟಿಚ್ಚನ್ನು ನಾನಿಲ್ಲಿ ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ನೋಡಿ, ಯಾವುದೂ ಒಂದು ಲಿಂಕ್ ಇಲ್ಲ, ಒಂದಕ್ಕೊಂದು ಸೆಪ್ರೇಟಾಗಿ ಹಾಕ್ತಾ ಇರೋದು. ನೀವೇನು ನೋಡ್ತಿದ್ರೋ ಅದೆಲ್ಲನೂ ಸೆಪ್ರೇಟಾಗಿ ಹಾಕುವಂತಹ ಸ್ಟಿಚಸ್ ಇದು. ಈ ರೀತಿ ಜಸ್ಟ್ ಸೆಪ್ರೇಟಾಗಿ ಹಾಕೋದನ್ನೇ ಸ್ಪ್ಲಿಟೆಡ್ ಅಥವಾ ಲೇಸಿ ಡೇಸಿ ಅಂತ ಹೇಳ್ತಾರೆ. ಇದನ್ನು ಒಂದು ಫ್ಲವರ್ ಫಾರ್ಮೇಷನ್ ಕೊಡೋ ಥರ ಮಾಡ್ತಾ ಇರೋದು. ಈ ಕಡೆ ಒಂದು ನೋಡಿ ಫ್ರೆಂಡ್ಸ್, ಈಗ ಇದು ಕಂಪ್ಲೀಟ್ ಆಗಿದೆ. ಈ ರೀತಿ ನಾವು ಬೇಕಾದ ಆಕಾರದಲ್ಲಿ, ಅಂದರೆ ಒಂದು ಲೀಫ್ ಇದಕ್ಕೂ ನಾವು ಕೊಡ್ಬೋದು. ಲೀಫ್ ಅಂತಂದ್ರೆ ಸೆಪ್ರೇಟ್ ಆಗಿ ಒಂದು ಬಳ್ಳಿಗೆ ಈ ಕಡೆ ಅಂತ ಎರಡೆರಡು, ಒಂದೊಂದು ಈ ಕಡೆ ಒಂದು ಹಾಕೊಂತ ಹೋದ್ರೆ ಅದು ಲೀಫ್ ಪ್ಯಾಟರ್ನ್ ಆಗುತ್ತೆ. ಫ್ಲವರ್ಗೂ ನಾವು ಈ ರೀತಿ ಮಾಡ್ಕೋಬಹುದು. ಇನ್ನಷ್ಟು ಸುಮಾರು ಈ ತರ ನೀವು ಇನ್ನು ಈ ಮಧ್ಯೆ ಹಾಕಿದ್ರೆ ಇದು ದೊಡ್ಡದು ಫ್ಲವರ್ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಬ್ಲೌಸಲ್ಲಿ ಇದನ್ನ ವರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ತೋರಿಸುವಂಥದ್ದು ಬ್ಲಾಂಕೆಟ್ ಸ್ಟಿಚ್ ಅಂತ. ಒಂದು ಲೈನ್ ಹಾಕೊಂಡಿದ್ದೀನಿ. ಇದಕ್ಕೆ ನಾವು 2 ಲೈನಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಬೇಕಿದ್ರೆ ನೀವು ಇನ್ನೊಂದು ಚಿಕ್ಕದಾಗಿ ಗೆರೆ ಹೇಳ್ಕೋಬಹುದು. ನೋಡಿ, ಈ ರೀತಿ ಒಂದು ದಾರನ ರೆಡಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ಇಂದ ನೀಡಲನ್ನ ಈ ಲೈನ್ ಏನಿದೆಯೋ ಅದಕ್ಕೆ ತಗೋಬರ್ಬೇಕು. ಈ ರೀತಿ ಇದು ಬ್ಲಾಂಕೆಟ್ ಸ್ಟಿಚ್ ಅಂತ ಹೇಳೋದು. ಈ ರೀತಿ ಹಾಕೊಳ್ತಾ ಹೋಗೋದು ಸ್ನೇಹಿತರೆ. ಇದರಲ್ಲಿ ನಾವು ಸ್ವಲ್ಪ ಡಿಸೈನ್ ಮಾಡಬೇಕು ಅಂತಂದ್ರೆ ಈ ರೀತಿ ಸ್ವಲ್ಪ ಹತ್ರದಲ್ಲೇ ಅನ್ಕೊಳ್ಳಿ, ಈ ರೀತಿ ಉದ್ದ ತಗೊಳ್ಳಿ. ಈಗ ಇದ್ರ ಪಕ್ಕದಲ್ಲಿಂದ ಈ ತರ ಜಸ್ಟ್ ನಾವು ಅದೇ ಬ್ಲಾಂಕೆಟ್ ಸ್ಟಿಚ್ ಅಲ್ಲಿ ಸ್ವಲ್ಪ ಲೆಂತ್ ಇರೋಂಥದ್ದು ತಗೊಂಡ್ರೆ ಅದೊಂದು ಪ್ಯಾಟರ್ನ್ ಆಗುತ್ತೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಜಸ್ಟ್ ಹೀಗೆ ಈ ರೀತಿ ನಾವು ಬೇಕಾದ ಲೆಂತ್ಗೆ ನಾವು ಹಾಕಿದ್ರೆ ಅದೇ ಒಂದು ಡಿಸೈನ್ ಆಗುತ್ತೆ. ಬಾರ್ಡರ್ ಅಲ್ಲಿ ಅಥವಾ ಅಂಚಲ್ಲಿ ಬಾರ್ಡರ್ಸ್ಗೆ ಯೂಸ್ ಮಾಡಬಹುದು. ಈ ರೀತಿಯಾಗಿ ಇದನ್ನ ಬ್ಲಾಂಕೆಟ್ ಸ್ಟಿಚ್ ಅಂತ ಹೇಳೋದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಸ್ಕ್ರಾಲ್ ಸ್ಟಿಚ್ ಅಂತ. ಆ ಸ್ಕ್ರಾಲ್ ಸ್ಟಿಚ್ ಹೇಗೆ ಅಂತಂದ್ರೆ ಮೊದಲಿಗೆ ಈ ರೀತಿ ತಗೋಬರ್ಬೇಕು. ಈ ಲೈನ್ ಏನಿರುತ್ತೋ ಆ ಲೈನ್ಗೆ ನಾವು ಜಸ್ಟ್ ಹೀಗೆ ಒಂದು ಅಡ್ಡಡ್ಡವಾಗಿ, ಅಂದ್ರೆ ಉದ್ದುದ್ದ ಹಾಕ್ತಿರ ಈ ರೀತಿ ಹಾಕಿ ಈ ಥ್ರೆಡ್ ಅನ್ನ ನಾವು, ಅಂದ್ರೆ ಈ ಕಡೆ ಇದೆಯಲ್ಲ ನೋಡಿ, ಈ ಒಂದು ಥ್ರೆಡ್ ಏನಿದೆಯೋ ಅದನ್ನ ನೀಡಲ್ನ ಕೆಳಗಡೆಯಿಂದ ಈ ರೀತಿಯಾಗಿ ತಗೊಬಂದು ಜಸ್ಟ್ ಅದನ್ನ ಈ ರೀತಿ ಸುತ್ತಬೇಕಾಗತ್ತೆ. ಈ ರೀತಿ ಸುತ್ಕೋಬೇಕು. ಆಮೇಲಿಂದ ಈ ರೀತಿ ಮಾಡ್ಕೋಬೇಕು. ಹಾಗೆ ಮತ್ತೆ ಥ್ರೆಡ್ನ ಹೀಗೆ ಇಟ್ಕೊಳ್ಳಿ. ಜಸ್ಟ್ ಹೀಗೆ ಈ ಥ್ರೆಡ್ಡನ್ನು ಇಲ್ಲಿ ಈ ರೀತಿಯಾಗಿ ತುಂಬ ಒಂದು ಒಳ್ಳೆಯ ಒಂದು ಬಾರ್ಡರ್ಗೆ ಯೂಸ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ ಇದು. ಜಸ್ಟ್ ಈ ರೀತಿ ಪೋಣಿಸ್ಬೇಕು ಈ ಥ್ರೆಡ್ಡನ್ನು. ಈ ರೀತಿ ಚೈನ್ ಸ್ಟಿಚ್ಗೆ ಹೇಗೆ ನಾವು ಹಾಕ್ತೀವೋ ಆ ರೀತಿಯೇ ಸುತ್ತಬೇಕು. ಇದನ್ನು ಸ್ಕ್ರಾಲ್ ಸ್ಟಿಚ್ ಅಂತ ಹೇಳೋದು.
ನೋಡಿ ಎಷ್ಟು ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ. ನೋಡಿ ಇಲ್ಲಿ ಹಾಕ್ತೀನಿ ಇನ್ನೊಂದು. ಈ ಥ್ರೆಡ್ ಏನಿದೆಯೋ ಅದನ್ನು ಜಸ್ಟ್ ಈ ರೀತಿ ತೊಗೊಂಡ್ಬಂದು ಸುತ್ತಬೇಕು. ಹಾಗೆ ನೆಕ್ಸ್ಟ್ ಸ್ಟಿಚ್ಚು ಈ ರೀತಿಯಾಗಿ ಇದನ್ನೇ ಸ್ಕ್ರಾಲ್ ಸ್ಟಿಚ್ ಅಂತ ಹೇಳೋದು. ಇದನ್ನು ನೀವು ಬಾರ್ಡರ್ಸ್ಗೂ ಬಳಸ್ಕೋಬೋದು. ಈ ರೀತಿಯಾಗಿ ಮಾಡುವಂಥದ್ದನ್ನು ಸ್ಕ್ರಾಲ್ ಸ್ಟಿಚ್ ಅಂತ ಹೇಳ್ತಾರೆ. ಈ ರೀತಿ ಹಾಕುವಂಥದ್ದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಫ್ಲೈ ಸ್ಟಿಚ್ ಅಂತ. ಫ್ಲೈ ಸ್ಟಿಚ್ ಅಂದರೆ ಈ ಒಂದು ಲೈನ್ ಏನಿದೆಯೋ ಲೈನ್ಗೆ ಈ ಕಡೆಯಿಂದ ಅಥವಾ ಈ ಕಡೆಗೆ ಯಾವುದಾದ್ರೂ ಒಂದು ಕಡೆ ನಾವು ಸರಿಯಾಗಿ ಈ ರೀತಿ ತಗೋಬೇಕು. ಸ್ಟಾರ್ಟ್ ಮಾಡಿಕೊಂಡು ಇದಕ್ಕೆ ಸಮಾನಾಂತರ ಡಿಸ್ಟೆನ್ಸ್ಗೆ ಈ ರೀತಿ ಮಾಡಿ, ಈ ರೀತಿ ಅಂದರೆ ಒಂದು ನೋಡಿ ಈ ರೀತಿ ಈ ಥ್ರೆಡ್ಡು ಮತ್ತು ಇದು ಒಂದು ವಿ ಶೇಪ್ ಕಾಣ್ತಿದೆಯಲ್ಲ, ಈ ರೀತಿ ಬಂದಮೇಲೆ ಇದನ್ನು ಈ ರೀತಿ ತಗೋಬೇಕು. ನೆಕ್ಸ್ಟು ಸ್ವಲ್ಪ ಮುಂದೆ ಇದನ್ನು ಈ ರೀತಿ ಮತ್ತೆ ನಾವು ಇದಕ್ಕೆ ಸರಿಯಾಗಿ ಇಲ್ಲಿ ಕ್ರಾಸ್ ಆಗಿ ಮತ್ತೆ ಈ ಒಂದು ಲೈನ್ಗೆ ಸರಿಯಾಗಿ ಇಲ್ಲಿ ಇದರ ಸ್ಟಾರ್ಟಿಂಗ್ಗೆ ಬರಬೇಕು. ಈ ರೀತಿ ಇದನ್ನು ಫ್ಲೈ ಸ್ಟಿಚ್ ಅಂತ ಹೇಳೋದು. ನಿಮಗೆ ಇಷ್ಟು ಅಗಲ ಬೇಡ, ನಿಮ್ಗೆ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಉದ್ದುದ್ದ ಬೇಕು ಅಂದ್ರೂ ನೀವು ಇನ್ನೂ ಹತ್ತಿರ ಹೀಗೆ ಇಟ್ಕೊಂಡು ನೋಡಿ ಈ ಒಂದು ಸ್ಟಿಚ್ ಏನಿದೆಯೋ ಅದನ್ನು ನೋಡಿ ನೆಕ್ಸ್ಟ್ ವೇರಿಯೇಷನ್ ಬರುತ್ತೆ. ಸ್ವಲ್ಪ ಉದ್ದ ತಗೊಂಡು ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಅಂದರೆ ಆ ಒಂದು ಸ್ಟಿಚ್ಚು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಈ ರೀತಿ ಹತ್ತಿರದಲ್ಲಿ ತಗೊಂಡು ಉದ್ದುದ್ದ ಈ ರೀತಿ ಕ್ಲೋಸ್ನೆಸ್ ಮಾಡ್ಕೋಬೋದು. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗೂ ಇರುತ್ತೆ. ಇದನ್ನೇ ಫ್ಲೈ ಸ್ಟಿಚ್ ಅಂತ ಹೇಳೋದು ಸ್ನೇಹಿತರೆ. ಜಸ್ಟ್ ಈ ರೀತಿ ಹಾಕ್ತಾ ಅದನ್ನು ನಾವು ಮುಗಿಸೋವಂಥದ್ದು. ಕೊನೆಗೆ ಇದನ್ನು ನಾವು ಒಂದು ಗಿಡ ಅಥವಾ ಬಳ್ಳಿ ಬರೆದಾಗ ಅದಕ್ಕೆ ಈ ಒಂದು ಲೀಫ್ ಪ್ಯಾಟ್ರನ್ ಕಾಣುತ್ತಲ್ವ, ಇದು ಒಂಥರ ಲೀಫ್ ಇದ್ದಂಗೆ ಆ ಒಂದು ಇದಕ್ಕೆ ನೀವು ಇದನ್ನು ಬಳಸ್ಕೋಬೋದು. ಇನ್ನು ಹತ್ರ ಹಾಕಿದ್ರು ಕೂಡ ನಾವು ಫಿಲ್ಲಿಂಗ್ಗೆ ಮಾಡಿಕೊಂಡು ಅಂದರೆ ಒಂದು ಯಾವುದಾದ್ರು ಒಂದು ಲೀಫ್ ಇತ್ತು ಅಂದ್ಕೊಳ್ಳಿ, ಅದನ್ನು ಫಿಲ್ಲಿಂಗ್ಗೋಸ್ಕರನೂ ಇದನ್ನು ಬಳಸ್ಕೋಬೋದು. ತುಂಬ ಹತ್ರ ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸಿ ನೋಡ್ಕೊಳ್ಳಿ, ಈ ರೀತಿ ಹತ್ರ ತಗೊಂಡು ಮಾಡೋದು. ಈ ರೀತಿಯಾಗಿ ತುಂಬ ಹತ್ರ ನೋಡಿ. ಈ ರೀತಿ ಮಾಡಿಕೊಂಡು ನಾವು ಯಾವುದಾದ್ರೂ ಒಂದು ಫ್ಲವರು ಅಥವಾ ಒಂದು ಲೀಫ್ ಇದಕ್ಕೆ ನಾವು ಈ ರೀತಿ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ತೋರಿಸ್ತಾ ಇರೋದು ಇದೊಂದು ಫೆದರ್ ಸ್ಟಿಚ್ ಅಂತ ಹೇಳೋದು. ಇದೇ ರೀತಿ ಕಾಣುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟು. ಈ ರೀತಿ ಹಾಕ್ಕೋಬೇಕು. ಕ್ರಾಸ್ ಆಗಿ ನಾವು ಮಧ್ಯಕ್ಕೆ ಬರ್ತೀವಿ. ನೆಕ್ಸ್ಟು ಈ ಒಂದು ಸ್ಟಿಚ್ ಏನಿದೆಯೋ ಸರಿಯಾಗಿ ಇಲ್ಲಿಂದ ಅಂದರೆ ಈ ಥ್ರೆಡ್ ಈ ರೀತಿ ಇರಬೇಕು. ಇದಕ್ಕೆ ಸರಿಯಾಗಿ ಇಲ್ಲಿ ಈ ರೀತಿ ತಗೊಂಡು ಮತ್ತೆ ಸ್ವಲ್ಪ ಸೆಂಟರ್ಗೆ ಲೈನ್ಗೆ ಬರಬೇಕು. ಇದನ್ನು ಫೆದರ್ ಸ್ಟಿಚ್ ಅಂತಾರೆ. ಮತ್ತೆ ಇದ್ರದ್ದು ಸೈಡಿಂದ ಈ ರೀತಿ ಕ್ರಾಸ್ ಆಗಿ ಈಗ ಇದಕ್ಕೆ ಸರಿಯಾಗಿ ಈ ಕಡೆಯಿಂದ ಥ್ರೆಡ್ ಈ ಕಡೆ ಇರಬೇಕು. ಗೊತ್ತಾಗ್ತಾ ಇದೆ ಅಲ್ವಾ ಸ್ನೇಹಿತರೆ. ಜಸ್ಟ್ ನಾವು ಈ ರೀತಿ ಇದಕ್ಕೆ ಕ್ರಾಸ್ ಆಗಿ ಇಲ್ಲಿಗೆ ಬರಬೇಕು. ನೋಡಿ, ಈ ಒಂದು ಡಿಸೈನ್ನಲ್ಲಿ ಡಬಲ್ ಒಂದು ಫೆದರ್ ಸ್ಟಿಚ್ಚು ಇದೆ. ಇದು ಸಿಂಗಲ್ ಹಾಕ್ತಾ ಇದ್ದೀನಿ. ಡಬಲ್ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ.
ಮತ್ತು ಈ ಒಂದು ಪ್ಯಾಟರ್ನಲ್ಲಿ ನಾವು ಬ್ಲೌಸಲ್ಲಿ ಸ್ಯಾರೀಸಲ್ಲೂ ನಾವು ಮಾಡ್ಕೋಬೋದು ಸ್ನೇಹಿತರೆ. ಅದು ಬಹಳ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲೇ ಡಬಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಹೀಗೆ ಬಂದಮೇಲೆ ಇದಕ್ಕೆ ಸಮಾನಾಂತರವಾಗಿ ನಾವು ನೆಕ್ಸ್ಟು ಈ ಕಡೆಗೆ ಹೋಗಬಾರ್ದು, ಜಸ್ಟ್ ಇದಕ್ಕೆ ಈ ಕಡೆಗೆ ತೊಗೊಬರ್ಬೇಕು. ಇದು ಡಬಲ್ ಆಗುತ್ತೆ. ನೆಕ್ಸ್ಟು ನಾವು ಇಲ್ಲಿ ನೆಕ್ಸ್ಟ್ ಹೋಗಬೇಕಾಗಿರೋದ್ರಿಂದ ಈ ಕಡೆಗೆ ಈಗ ಈ ಒಂದು ಸ್ಟಿಚ್ಚು ಹೀಗೆ ಬರುತ್ತೆ. ಪ್ರತಿ ಬಾರಿನೂ ಕನ್ಫ್ಯೂಷನ್ ಏನೂ ಇಲ್ಲ. ಇಲ್ಲಿ ಎಲ್ಲಿ ನಾವು ನೀಡಲ್ ಬಂದಿದೆಯೋ ಇದಕ್ಕೆ ಸರಿಯಾಗಿ ಇಲ್ಲಿ ತಗೋಬೇಕು. ಮತ್ತು ಕ್ರಾಸ್ ಆಗಿ ಹೀಗೆ ನೋಡಿ, ಇದು ಡಬಲ್ ಲೈನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಹೀಗೆ ಸ್ವಲ್ಪ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದೀರಾ ಅಂದರೆ ಕ್ರಾಸ್ ಆಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕ್ರಾಸ್ ಸ್ಟಿಚಸ್ಸು ಅಂದರೆ ಇದು ಸ್ಟ್ರೇಟ್ ಇರಬೇಕು, ನೀಡಲ್ಲೂ ಕ್ರಾಸ್ ಆಗಿ ತೊಗೊಳ್ಳೋದು ಈ ರೀತಿ. ಇದು ಡಬಲ್ ಫೆದರ್ ಸ್ಟಿಚ್ಚು, ಇದು ಸಿಂಗಲ್ ಬಂತು. ಈ ಸಿಂಗಲ್ ಬಂದಿದ್ದು ನೋಡಿ, ಜಸ್ಟ್ ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ರೀತಿಯಾಗಿ ತಗೊಂಡು ಮಾಡಿರೋವಂಥದ್ದು. ಈ ರೀತಿ ಇದನ್ನೆಲ್ಲ ನೀವು ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಯಾವುದಾದ್ರೂ ಒಂದು ಬಳ್ಳಿ ಇದು ಕೂಡ ನಾವು ಇದು ಬಳಸ್ಕೋಬಹುದು. ಇದರಲ್ಲಾದ್ರೆ ನೀವು ಈ ರೀತಿ ಫ್ಲವರ್ ಅಥವಾ ಲೀಫ್ ಇದಕ್ಕೆ ನೀವು ಫಿಲ್ಲಿಂಗ್ಗೆ ನೀವು ಈ ಪ್ಯಾಟರ್ನ್ ಅಲ್ಲಿ ಫ್ಲೈ ಸ್ಟಿಚ್ ಅಲ್ಲಿ ತುಂಬಾ ಹತ್ರ ಹಾಕಿ ಮಾಡಬಹುದು. ಇದನ್ನಂತೂ ಫೆದರ್ ಸ್ಟಿಚ್ ಅನ್ನ ನೀವು ಈ ರೀತಿಯಾಗಿ ಬಳ್ಳಿ ಬರೆದಿದ್ದೀರಾ ಅನ್ಕೊಳ್ಳಿ, ಅದಕ್ಕೆಲ್ಲ ಈ ರೀತಿ ಇಷ್ಟ ಬಂದ ಕಡೆ ನೀವು ಹಾಕೊಳ್ತಾ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾನೊಂದು ವರ್ಕ್ ಮಾಡಿದ್ದೀನಿ, ಅದು ಏನು ಅಂತ ತೋರಿಸ್ತೀನಿ ನೋಡಿ. ಈಗ ನೀವಿಲ್ಲಿ ಏನು ನೋಡ್ತಿದ್ದೀರೋ ಇದು ಒಂದು ಸ್ಯಾರಿನಲ್ಲಿ ನಾನು ಹಾಕಿರುವಂಥದ್ದು. ಅದಕ್ಕೆ ಚಮಕಿಯನ್ನು ಹಾಕಿದ್ದೀನಿ ಸ್ನೇಹಿತರೆ. ಬಹಳ ವರ್ಷದ್ದು ಹಳೇದಿದು. ನಾನು ಹಿಂದೆ ಇದನ್ನು ಕಲ್ತಿದ ಮೇಲೆ ನಾನು ಇದನ್ನು ಯಾವ ರೀತಿ ಒಂದು ಸ್ಯಾರಿನಲ್ಲಿ ಕೂಡ ಹಾಕೋಬಹುದು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಎಕ್ಸಾಂಪಲು ನೋಡಿ. ನಾನೊಂದು ಸೀರೆ ಫುಲ್ಲು ನಾನು ಇದನ್ನು ಹಾಕಿದ್ದೀನಿ ಈ ರೀತಿಯಾಗಿ, ಈ ವರ್ಕನ್ನು ಹಾಕಿರುವಂಥದ್ದು. ಇದಕ್ಕೆ ಹೇಗೆ ಈ ಚಮಕಿ ಹಾಕಿ ಮಾಡಿದ್ದೀನಿ ಅಂತ ನಿಮಗೆ ಒಂದು ತೋರಿಸ್ತೀನಿ ನಾನು. ಈ ಒಂದು ಡಿಸೈನು ಸ್ಯಾರಿ ಫುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಕ್ರಾಸ್ ಆಗಿ ಸ್ಯಾರಿನಲ್ಲಿ ಹಾಕಿದ್ದೀನಿ. ಇದಕ್ಕೆ 2 ಬಾರ್ಡರ್ ಕೊಟ್ಟು ಈ ಲೈನ್ಸ್ ಅನ್ನು ಈ ರೀತಿ ಕ್ರಾಸ್ ಆಗಿ ಹಾಕಿ ನಾನು ಈ ಒಂದು ಫೆದರ್ ಸ್ಟಿಚ್ ಅನ್ನು ಹಾಕಿರೋದು. ಮಧ್ಯದಲ್ಲಿ ಈ ರೀತಿ ನಾನು ಒಂದೊಂದು ಚಿಕ್ಕ ಒಂದು ಬೀಡನ್ನು ಹಾಕಿದ್ದೀನಿ. ಇದು ಈ ರೀತಿ ನಮಗೆ ಫ್ಲವರ್ ಮೋಟಿವ್ ತರಾನೇ ಅದು ಸಿಗುತ್ತೆ. ಅದಕ್ಕೆ ಚಿಕ್ಕದಾಗಿ ಪರ್ಲ್ ಅನ್ನು ಹಾಕಿದ್ದೀನಿ ನೋಡಿ, ಹತ್ತಿರದಿಂದ ನೋಡಿ. ಈ ರೀತಿಯಾಗಿ ಇದೆಲ್ಲನೂ ಚಮಕಿ ಹಾಕಿ, ಇದು ಮಲ್ಟಿ ಕಲರ್ ಥ್ರೆಡ್ ಅಲ್ಲಿ ನಾನು ಹಾಕಿರೋದು. ಈ ಒಂದು ಸ್ಯಾರಿ ಬಂದು ಹಾಫ್ ಪಟ್ಟು ಮೆಟೀರಿಯಲ್ ಅಂತಾರಲ್ಲ ಅಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ಲೇನ್ ಸಿಲ್ಕ್ ಸ್ಯಾರೀಸ್ ಇತ್ತು ಅಂದರೆ ನೀವೊಂದು ಈ ರೀತಿಯಾಗಿ ಒಂದು ಚಮಕಿಯನ್ನು ಹಾಕ್ಕೊಂಡು ನೀವು ಈ ರೀತಿ ಕೂಡ ಡಿಸೈನ್ ಮಾಡ್ಕೋಬಹುದು. ಇದು ಒಂದು ಸ್ಯಾರಿನಲ್ಲಿ ಡೌನ್ ಪಾರ್ಟ್ ಅಥವಾ ಕೆಳಗಿನ ಈ ಒಂದು ಭಾಗದಲ್ಲಿ ಬಂದಿರುವಂಥದ್ದು. ಪಲ್ಲು ಕಡೆ ಹರಡ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಲೈನ್ಸ್ ಅನ್ನು ಕ್ರಾಸ್ ಆಗಿ ಹಾಕಿದ್ದೀನಿ. ಮತ್ತೆ ಈ ಒಂದು ಪಲ್ಲುನಲ್ಲಿ ಈ ರೀತಿ ಫುಲ್ ಆಗಿ ಕ್ರಾಸ್ ಆಗಿ ವರ್ಕ್ ಮಾಡಿರೋದು. ಇದನ್ನ ನೀವು ಸ್ಯಾರಿಗೆ ಅಂತಲ್ಲ, ನೀವು ಒಂದು ಲಂಗ ಅಥವಾ ಒಂದು ಚೂಡಿದಾರ್ ಟಾಪ್ಸ್ ಅಲ್ಲಿ ಕೂಡ ಈ ರೀತಿ ಪ್ಯಾಟರ್ನ್ ಕ್ರಾಸ್ ಅಥವಾ ಲೈನ್ಸ್ ನಿಮ್ಗೆ ಬೇಕಾದ ಪ್ಯಾಟರ್ನ್ಸ್ ಅಲ್ಲಿ ನೀವು ಕತ್ತತ್ರೆಯಿಂದ ನೆಕ್ಕಿಂದ ನೀವು ಈ ರೀತಿ ಡೌನ್ ಆಗಿ ಈ ಲೈನ್ಸ್ ಈ ರೀತಿ ಡೌನ್ವರ್ಡ್ಸ್ ಬರೋ ತರನು ನೀವು ಹಾಕಿ ಮಾಡ್ಕೋಬಹುದು. ಇದು ನಾನು ಬಹಳ ವರ್ಷಗಳ ಹಿಂದೆ ಮಾಡಿರೋದು ಸ್ನೇಹಿತರೆ. ಇದು ನಿಮ್ಗೆಲ್ಲರಿಗೂ ತೋರಿಸಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ನಾನು ಈ ಒಂದು ಸ್ಯಾರಿನಲ್ಲಿ ಮಾಡಿರೋದನ್ನ ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಸ್ಟಿಚಸ್ ಅನ್ನ ಕಲಿಯೋಣ ಬನ್ನಿ. ಚಮಕಿ ಯೂಸ್ ಮಾಡ್ಕೊಂಡು ಹೇಗೆ ಆ ಫೆದರ್ ಸ್ಟಿಚ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ ಜಸ್ಟ್ ಎಲ್ಲಾದ್ರೂ ಒಂದು ಕಡೆ ಹೀಗೆ ಹಾಕೊಂಡು ಫಸ್ಟ್ ನಾವು ಚಮಕಿಯನ್ನು ಈ ರೀತಿ ನೀಡಲ್ ತಗೋಬೇಕು. ಈ ರೀತಿಯಾಗಿ ನೆಕ್ಸ್ಟ್ ಸ್ಟಿಚ್ ತಗೊಳ್ಳೋಕೆ ಮೊದಲು ಮತ್ತೆ ನಾವು ಚಮಕಿಯನ್ನು ನೀಡಲ್ಗೆ ಹಾಕ್ಕೊಂಡು ಸರಿಯಾಗಿ ನಾನು ಹೇಳಿದ್ನಲ್ಲ ಇಲ್ಲಿಂದ ಕ್ರಾಸ್ ಆಗಿ ಈ ಥ್ರೆಡ್ ಏನಿದೆಯೋ ಈ ರೀತಿ ಬರಬೇಕು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ತಡ ಮಾಡ್ದಿರ ಎಲ್ಲರೂ ಇದನ್ನ ವರ್ಕ್ ಮಾಡ್ಕೋತೀರಾ ನಿಮ್ಮ ಒಂದು ಬ್ಲೌಸಲ್ಲಿ ಅಥವಾ ಒಂದು ಸ್ಯಾರಿನಲ್ಲಿ ಎಲ್ಲಿ ಬೇಕಾದರೂ ನೀವು ಇದನ್ನ ಹಾಕೋಬಹುದು ಸ್ನೇಹಿತರೆ. ಪ್ರತಿ ಬಾರಿನೂ ನೀಡಲ್ಗೆ ನಾವು ಒಂದು ಚಮಕಿನ ಹಾಕ್ಕೊಂಡು ಆಮೇಲೆ ನಾವು ಇದನ್ನ ವರ್ಕ್ ಮಾಡಬೇಕು ಈ ರೀತಿಯಾಗಿ.
ನೋಡಿ ಹೇಗೆ ಬೇಕಾದರೂ ನೀವು ಯಾವ ಡೈರೆಕ್ಷನ್ ಬೇಕಾದರೂ ಇದನ್ನು ಹಾಕ್ಕೊಳ್ತಾ ಹೋಗ್ಬೋದು. ಎಂಡ್ ಮಾಡಬೇಕಂದ್ರೆ ಈ ರೀತಿ ಹಾಕಿ ಅದನ್ನು ಕೊನೆ ಮಾಡುವಂಥದ್ದು. ಇದಕ್ಕೆ ನಾನು ಬಳಸಿರೋಂಥ ಥ್ರೆಡ್ ಏನು ಅಂತ ತೋರಿಸ್ತೀನಿ. ಈ ರೀತಿ ಜರಿ ಮಿಕ್ಸ್ ಇರುವಂತಹ ಸಿಲ್ಕ್ ಥ್ರೆಡ್ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಮಲ್ಟಿ ಕಲರು ಇರುತ್ತೆ, ಸಿಂಗಲ್ ಕಲರು ಇರುತ್ತೆ. ಆದರೆ ಇದರಲ್ಲಿ ಒಂದು ಸಿಲ್ಕ್ ಜೊತೆನಲ್ಲಿ ಜರಿ ಮಿಕ್ಸ್ ಇರುತ್ತೆ ಸ್ನೇಹಿತರೆ. ಅಂಥದನ್ನ ನೀವು ಇಲ್ಲಿ ಕಾಣ್ತಾ ಇದೆಲ್ಲ ನಿಮಗೆ ಇದರಲ್ಲಿ ಜರಿ ಮಿಕ್ಸ್ ಇರುವಂಥದ್ದು. ಅಂಥ ಥ್ರೆಡ್ ಅಲ್ಲಿ ನಾನು ಈ ಒಂದು ಚಮ್ಕಿಯಲ್ಲೂ ನಿಮಗೆ ಸುಮಾರು ಥರದ ಚಮ್ಕಿ ಸಿಗುತ್ತೆ. ಅದು ಬೇರೆ ಬೇರೆ ದೇವದಾಸ್ ಚಮ್ಕಿ ಅಂತ, ಮತ್ತೆ ಚಿಕ್ಕದು ದೊಡ್ಡದು ಸೈಜು ಎಲ್ಲ ಸಿಗುತ್ತೆ. ನೀವು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ, ಯಾವ್ದು ಚೆನ್ನಾಗಿದೆ ಅನ್ಸುತ್ತೋ ಆ ರೀತಿ ಇದನ್ನ ತಗೊಂಡು ಮಾಡ್ಕೋಬಹುದು. ಇದು ಒಂದೊಂದ್ಸತಿ ಈ ರೀತಿ ಚಮ್ಕಿ ಈ ರೀತಿ ಎದ್ದು ಬಂದರೂ ಕೂಡ ಅದೇನು ಆಕ್ವರ್ಡ್ ಆಗಿ ಏನಿರಲ್ಲ ಸ್ನೇಹಿತರೆ. ಜಸ್ಟ್ ಈ ಡಿಸೈನ್ ಅಲ್ಲಿ ಇದು ಹಾಕ್ಕೊಳ್ತಾ ಹೋದ್ರೆ ಆಯ್ತು. ಇದೇ ರೀತಿ ನಾನು ಆ ಸ್ಯಾರಿಗೆ ಮಾಡಿದ್ದು. ಬನ್ನಿ ಇನ್ನಷ್ಟು ಡಿಸೈನ್ಸ್ ನೋಡೋಣ. ಕ್ರಾಸ್ ಸ್ಟಿಚ್ ಅಂತ ಈ ರೀತಿ 2 ಲೈನ್ ಬರ್ಕೊಂಡಿದ್ದೀನಿ. ಕ್ರಾಸ್ ಸ್ಟಿಚ್ಗೆ ನೀಡಲನ್ನು ಕ್ರಾಸ್ ಆಗಿ ತಗೊಂಡು ಜಸ್ಟ್ ಇದಕ್ಕೆ ಸರಿಯಾಗಿ ಇಲ್ಲಿ ಬರಬೇಕು. ಮತ್ತೆ ನಾವು ಇದನ್ನು ಈ ರೀತಿ ಇಲ್ಲಿಂದ ಮತ್ತೆ ಮುಂದೆ ತಗೋಬೇಕು. ಮತ್ತೆ ಈ ಕ್ರಾಸ್ ಸ್ಟಿಚ್ ಹೀಗೆ ನೋಡಿ, ಇದು ಈ ಕ್ರಾಸಲ್ಲಿ ಬಂತು. ಈಗ ಮತ್ತೆ ಇಲ್ಲಿ ಬರಬೇಕು, ಕ್ರಾಸ್ ಅಲ್ವಾ, ಈ ಕಡೆಯಿಂದ ಹೀಗೆ ಹೋಗುತ್ತೆ, ಹೀಗೆ ಹಾಕಬೇಕು. ಸ್ವಲ್ಪ ಇದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಇದು ಒಂದು ಕ್ರಾಸ್ ಸ್ಟಿಚ್ಚು. ಇದರಲ್ಲಿ ಡಬಲ್ ಕ್ರಾಸ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಈ ರೀತಿ ಮೊದಲಿಗೆ ಒಂದು ಕ್ರಾಸ್ ಸ್ಟಿಚ್ ಹಾಕಬೇಕು. ಮತ್ತೆ ಈ ಒಂದು ಜಾಗದಲ್ಲಿ ಸೆಂಟರ್ಗೆ ಮತ್ತೆ ಬರಬೇಕು. ಈ ಸೆಂಟರಿಂದ ಮತ್ತೆ ಈ ಕಡೆಗೆ, ಮತ್ತೆ ಇಲ್ಲಿಂದ ಥ್ರೆಡ್ಡು ಈ ಕಡೆಗೆ ಹೋಗಬೇಕು. ಈ ರೀತಿಯಾಗಿ ಇದು ಡಬಲ್ ಕ್ರಾಸ್ ಸ್ಟಿಚ್ ಅಂತ ಹೇಳೋದು. ನೋಡಿ ಒಂದು ಡಿಸೈನ್ ಫಾರ್ಮೇಶನ್ ಆಗಿದೆ ಅಲ್ವಾ. ನೋಡಿ ಇದು ಡಬಲ್ ಕ್ರಾಸ್ ಸ್ಟಿಚ್. ಇನ್ನೊಂದ್ಸತಿ ತೋರಿಸಿ ನೋಡಿ. ಜಸ್ಟ್ ಹೀಗೆ ಮತ್ತೆ ನಾವು ಇದು ನಾರ್ಮಲ್ ಕ್ರಾಸ್ ಸ್ಟಿಚ್ ಹಾಕಿದ್ಮೇಲೆ ಇದ್ರ ಮಧ್ಯಕ್ಕೆ ತಗೋಬರ್ಬೇಕು, ಈ ಕ್ರಾಸ್ ಸ್ಟಿಚ್ ಮಧ್ಯಕ್ಕೆ. ಮತ್ತೆ ನಾವು ಅದನ್ನ ಈ ರೀತಿ ಸ್ಟ್ರೇಟ್ ಆಗಿ ಹೋಗಬೇಕು. ಹಾಗಾಗಿ ಇಲ್ಲಿ ತಗೊಂಡು ಇಲ್ಲಿಂದ ಮತ್ತೆ ನಾವು ಇಲ್ಲಿಗೆ ಬರಬೇಕು, ಈ ಕಡೆ ಕ್ರಾಸ್ ಆಗಿ. ನೋಡಿ ಇದು ಈ ರೀತಿ ಎಂಡ್ ಮಾಡೋದು. ಇದನ್ನ ಡಬಲ್ ಕ್ರಾಸ್ ಸ್ಟಿಚ್ ಅಂತ ಹೇಳೋದು. ಇದು ಸಿಂಗಲ್ ಕ್ರಾಸ್ ಸ್ಟಿಚ್ ಆಯ್ತು, ಇದು ಡಬಲ್ ಕ್ರಾಸ್ ಸ್ಟಿಚ್ ಆಯ್ತು. ಜಸ್ಟ್ ನಾವು ಈ ರೀತಿ ಸೆಪರೇಟ್ ಆಗಿ ಈ ರೀತಿ ಚಿಕ್ಕ ಚಿಕ್ಕ ಬುಟ್ಟಾಸ್ಗೆ ನಾವು ಈ ರೀತಿ ಪ್ಯಾಟರ್ನ್ ಅಲ್ಲಿ ಹಾಕೋಬಹುದು ಸ್ನೇಹಿತರೆ. ನಾವು ಆರಿ ವರ್ಕ್ ಮಾಡ್ಕೊಂಡೇ ಹಾಕಬೇಕು ಅಂತೇನಿಲ್ಲ. ಈ ರೀತಿ ನಾನು ತೋರಿಸಿದ್ನಲ್ಲ, ಈ ರೀತಿ ಫೆದರ್ ಸ್ಟಿಚ್ ಅಲ್ಲಿ ಈ ಡಿಸೈನ್ ಆಗಿರ್ಬೋದು, ಈ ಕಾಂತಾ ವರ್ಕ್ ಆಗಿರ್ಬೋದು, ಮತ್ತೆ ಈ ರೀತಿ ಈಗ ತೋರಿಸ್ತಿದ್ದೀನಲ್ವಾ ಇಂಥದ್ದಾಗಿರ್ಬೋದು, ಅಥವಾ ಇದನ್ನ ನೀವು ಜಸ್ಟ್ ಡಬಲ್ ಹಾಕ್ತೀರಾ, 4 ಸ್ಟಿಚಸ್ ಹಾಕೊಳ್ಳಿ. ಈ ರೀತಿ ಲೆಂತಿಯಾಗಿ ಫೆದರ್ ಸ್ಟಿಚ್ ಅನ್ನು ಹಾಕಿ ಮತ್ತೆ ಈ ರೀತಿ ತಗೊಳ್ಳಿ. ತುಂಬಾ ಚೆನ್ನಾಗಿ ನೀವೇ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ. ಇದೆಲ್ಲ ನೀವು ಬಾರ್ಡರ್ಸ್ಗೆ ಯೂಸ್ ಮಾಡಬಹುದು. ಇದು ಕ್ರಾಸ್ ಅಲ್ಲಿ ಆಯ್ತು. ಈಗ ಇನ್ನೊಂದು ಸ್ಟಿಚ್ ಅನ್ನ ನಾನು ತೋರಿಸ್ಬಿಟ್ಟು ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಅದೇನು ಅಂತ ನೋಡೋಣ. ಈಗ ನಾನು ತೋರಿಸ್ತಾ ಇರೋಂಥದ್ದು ಹೆರಿಂಗ್ ಬೋನ್ ಸ್ಟಿಚ್ ಅಂತ. ಅದಕ್ಕೆ ಈ ರೀತಿ ನೀಡಲನ್ನ ಈ ಒಂದು ಸ್ಟಿಚ್ ಅನ್ನ 2 ಲೈನ್ಸ್ ಅಲ್ಲಿ ಮಾಡುವಂಥದ್ದು. ಈ ರೀತಿ ತಗೊಂಡು ಬಂದ್ಮೇಲೆ ಜಸ್ಟ್ ನಾವು ಈ ರೀತಿಯಾಗಿ ಕ್ರಾಸ್ ಆಗಿ ಹಾಕೋಬೇಕು. ಇದಕ್ಕೆ ಆಪೋಸಿಟ್ ಹೀಗೆ. ಇದನ್ನ ಬಾರ್ಡರ್ಸ್ ಅಲ್ಲಿ ನಾವು ಬಳಸ್ಕೋಬಹುದು ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹೆರಿಂಗ್ ಬೋನ್ ಸ್ಟಿಚ್ ಅಂತಾರೆ. ತುಂಬಾ ಕ್ಲೋಸ್ ಆಗಿ ಹಾಕಿ ನಾವು ಫಿಲ್ಲಿಂಗ್ ವರ್ಕ್ ಕೂಡ ಮಾಡ್ಕೋಬಹುದು. ಇದು ಸಿಂಗಲ್ ಥ್ರೆಡ್ ಅಥವಾ ಸಿಂಗಲ್ ಒಂದು ಪ್ಯಾಟರ್ನ್. ಇದು ಹೆರಿಂಗ್ ಬೋನ್. ಡಬಲ್ ಹೆರಿಂಗ್ ಬೋನ್ ಅಂತಾನೂ ಇದೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದೇ ರೀತಿ ನಾನು ಇಲ್ಲಿ ಇನ್ನೊಂದು ಹಾಕಿದ್ದೀನಿ. ಈಗ ಅದರಲ್ಲಿ ಹೇಗೆ ಡಬಲ್ದು ಮಾಡೋದು ಅಂತ ತೋರಿಸ್ತೀನಿ. ಆಗ್ಲೇ ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಸರಿಯಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕೀಗ. ಈ ರೀತಿಯಾಗಿ
ಥ್ರೆಡನ್ನು ಮತ್ತು ಈ ಒಂದು ಗ್ಯಾಪ್ ಮಧ್ಯದಲ್ಲಿ ಈ ರೀತಿ ಹಾಕ್ಕೋಬೇಕು. ಮತ್ತು ಈ ಕಡೆ ಈ ಎರಡರ ಮಧ್ಯೆ ಗ್ಯಾಪಿಂದ ಈ ರೀತಿ. ಇದನ್ನು ಡಬಲ್ ಹೆರಿಂಗ್ ಬೋನ್ ಸ್ಟಿಚ್ ಅಂತ ಹೇಳ್ತಾರೆ. ಇದೆಲ್ಲ ಫಿಲ್ಲಿಂಗ್ ವರ್ಕ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹಾಕೋದು ಸ್ನೇಹಿತರೆ. ಹೇಗೆ ಇದನ್ನು ಒಂದು ಪೆಟಲಲ್ಲಿ ಫಿಲ್ ಮಾಡ್ಬೋದು ಅಂತ ನಾನೀಗ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದು ಪೆಟಲ್ ಶೇಪ್ ಬರೆದಿದ್ದೀನಿ. ಈಗ ಆ ಹರ್ಬಿಂಗ್ ಬೋನ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಹೀಗೆ ಹತ್ರ ಹಾಕೋದು ಸ್ನೇಹಿತರೆ. ಇದು ಈ ರೀತಿಯಾಗಿ ನೋಡ್ತಾ ಇದ್ರಲ್ಲ, ಈ ರೀತಿ ಹತ್ರ ಹಾಕ್ಕೊಂಡು ಇದನ್ನು ಒಂದು ಪೆಟಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮೋಟಿವ್ ಫಿಲ್ಲಿಂಗ್ಗೆ ನಾವು ಇದನ್ನು ಬಳಸ್ಕೋಬೋದು. ಜಸ್ಟ್ ಈ ರೀತಿ ಈಗ ಇದು ಕಂಪ್ಲೀಟ್ ಆಗಿದೆ ನೋಡಿ. ಒಂದು ಈ ಫ್ಲೈ ಸ್ಟಿಚ್ಚನ್ನು ಹಾಕಿ ಆ ಒಂದು ಈ ಡಿಸೈನನ್ನು ಹೇಗೆ ಬ್ಯೂಟಿಫುಲ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಈ ರೀತಿ ಫ್ಲೈ ಸ್ಟಿಚ್ ಹಾಕಿದ್ದೀನಿ. ಇದೊಂದು ಸ್ಟೆಮ್ ರೀತಿ ಅದು ಬಂದಿದೆ. ಇನ್ನು ನಾವು ಬೇಕಾದರೆ ಅದನ್ನು ಡಿಸೈನ್ ಒಂದು ಕಂಟಿನ್ಯೂಯೇಷನ್ ಮಾಡಿಕೊಂಡು ಈ ಒಂದು ಸ್ಟೆಮ್ ಫಾರ್ಮೇಷನ್ ಬರೋ ಥರನೂ ಹಾಕ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇದನ್ನು ನೋಡಿ, ಈ ರೀತಿ ನಮಗೆ ಯಾವ ರೀತಿ ಬೇಕೋ ಹಾಗೆ ಹಾಕ್ಕೊಂಡು ಈ ಥರ ಡಿಸೈನನ್ನು ನಾವು ಮಾಡ್ಕೋಬೋದು. ಈ ಒಂದು ಎಕ್ಸಾಂಪಲ್ ಕೊಟ್ಟಿರೋದ್ರಿಂದ ನಿಮ್ಗೆ ಇದೆಲ್ಲನೂ ಡಿಸೈನ್ಸು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬುಟ್ಟಾಸ್ಗೆ ಈ ರೀತಿ ಫಿಲ್ಲಿಂಗ್ಗೆ ನಾವು ಇದನ್ನು ಬಳಸ್ಕೋಬೋದು. ಇನ್ನಷ್ಟು ಮತ್ತಷ್ಟು ಡಿಸೈನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸನ್ನು ಖಂಡಿತ ಯಾರೂ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ತುಂಬ ಯೂಸ್ಫುಲ್ ಸ್ಟಿಚಸ್ ಅದು. ಆರಿ ವರ್ಕಲ್ಲಿ ಬ್ಲೌಸ್ ಡಿಸೈನ್ಸಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಆದ್ದರಿಂದ ಅಲ್ಲಿವರೆಗೂ ಈ ಒಂದು ಡಿಸೈನ್ಸನ್ನೆಲ್ಲ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತಷ್ಟು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.